ಈಗ ಇದನ್ನು ಅರೇಂಜ್ಡ್ ಮ್ಯಾರೇಜ್ ಎಂದು ಕರೆದರೆ ಪೂನಂ ಮತ್ತು ಅಕ್ಷಯ್ ಇಬ್ಬರೂ ಸಮಾನವಾಗಿ ಅಪರಿಚಿತರು ಆಗುತ್ತಾರೆಯೇ? ಖಂಡಿತವಾಗಿಯೂ ಇಬ್ಬರು ಅಪರಿಚಿತರಾಗಿದ್ದರು. ಇವರಿಬ್ಬರ ಮದುವೆಯನ್ನು ಎರಡು ಮನೆಯವರು ಸೇರಿ ನಿಶ್ಚಯಿಸಿದ್ದರು. ಇಬ್ಬರೂ ಮಧ್ಯಮ ವರ್ಗದ ಕುಟುಂಬದವರು. ಈಗ ಅರೇಂಜ್ಡ್ ಮ್ಯಾರೇಜ್ ಆಗಿರುವುದರಿಂದ ಹುಡುಗಿ ನೋಡುವ ಶಾಸ್ತ್ರ ಹಾಗೂ ಇನ್ನುಳಿದ ಪ್ರಕ್ರಿಯೆಗಳು ಖಂಡಿತ ಇರುತ್ತವೆ. ಇದು ಅಕ್ಟೋಬರ್ 15ರ ವಿಷಯ. ಪೂನಂ ಅವಳನ್ನು ನೋಡಲು ಅಕ್ಷಯ್ ಮತ್ತು ಅವನ ತಾಯಿ ತಂದೆಯೊಂದಿಗೆ ಬಂದಿದ್ದರು. ಪೂನಂ ತುಂಬ ಸುಂದರವಾದ ಹುಡುಗಿಯಾಗಿದ್ದಳು. ಅಕ್ಷಯ್ ಮೊದಲ ನೋಟದಲ್ಲೇ ಅವಳನ್ನು ತುಂಬ ಇಷ್ಟಪಟ್ಟಿದ್ದ. ಅವನು ಅವಳನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದ್ದ. ಅವರು ಪೂನಂಗೆ ನಿನ್ನ ನಿರ್ಧಾರ ಏನು ಎಂದು ಕೇಳಿದರು. ಏಕೆಂದರೆ ನಿನ್ನ ನಿರ್ಧಾರವು ಹೆಚ್ಚು ಮುಖ್ಯವಾಗಿದೆ. ಪೂನಂ ಕೂಡ ತಕ್ಷಣ ಎಸ್ ಎಂದು ಹೇಳಿದಳು. ಮತ್ತು ನಂತರ ಅವರ ಮದುವೆ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಭಾರೀ ವಿಜೃಂಭಣೆಯಿಂದ ಇಬ್ಬರ ಮದುವೆ ಅಕ್ಷಯ್ನ ಮನೆಯಲ್ಲಿಯೇ ನಡೆಯಿತು. ಅಕ್ಷಯ್ ಅವನ 1 BHK ಮನೆಯು ನಗರದ ಮಧ್ಯಭಾಗದಲ್ಲಿತ್ತು. ಮದುವೆಯ ಎಲ್ಲ ವಿಧಿವಿಧಾನಗಳು ಮುಗಿದಿತ್ತು. ನಂತರ ಇಬ್ಬರು ಫ್ರೆಶ್ ಅಪ್ ಮಾಡಿಕೊಂಡು ಬಟ್ಟೆ ಬದಲಾಯಿಸಿಕೊಂಡು ಮತ್ತೆ ತಮ್ಮ ರೂಮಿಗೆ ಬಂದರು. ಇಬ್ಬರಿಗೂ ಅದು ಮೊದಲನೆಯ ರಾತ್ರಿ ಆಗಿತ್ತು. ಅಕ್ಷಯ್ ಮೃದುವಾಗಿ ಪೂನಮನ್ನು ಕರೆದು ಹೇಳುತ್ತಾನೆ, ಇಂದಿನಿಂದ ನಮ್ಮ ಹೊಸ ಜೀವನದ ಆರಂಭವಾಗಿದೆ ಎಂದು ಹೇಳುತ್ತಾ ಅವನು ಪೂನಮನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಪೂನಂ ಅವನನ್ನು ತಡೆದು ಕೂಗಿ ಹೇಳುತ್ತಾಳೆ, ನನಗೆ ನೀನು ಸ್ವಲ್ಪ ಕೂಡ ಇಷ್ಟವಿಲ್ಲ ಹಾಗೂ ನಾನು ನಿನ್ನನ್ನು ಯಾವತ್ತಿಗೂ ಪ್ರೀತಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನಿಂದ ನೀನು ಏನನ್ನೂ ನಿರೀಕ್ಷಿಸಬೇಡ ಎನ್ನುತ್ತಾಳೆ. ಅವಳ ಮಾತು ಕೇಳಿ ಅಕ್ಷಯ್ಗೆ ಆಶ್ಚರ್ಯವಾಯಿತು. ಆದರೆ ಧೈರ್ಯ ತಂದುಕೊಂಡು, ಪೂನಂ, ಹಾಗಿದ್ದರೆ ನೀನು ನನ್ನನ್ನು ಯಾಕೆ ಮದುವೆಯಾದೆ? ನಾನು ನಿನ್ನನ್ನು ಬಲವಂತ ಮಾಡಲಿಲ್ಲ ತಾನೆ? ನಾನು ನಿನ್ನನ್ನು ಕೇಳಿದ್ದೇ ಕೂಡ. ಆಗ ನೀನು ನನಗೆ ಏಕೆ ಹೇಳಲಿಲ್ಲ? ಈ ವಿಚಾರವಾಗಿ ಪೂನಂ ನನ್ನನ್ನೇನೂ ಕೇಳಬೇಡಿ. 2-3 ತಿಂಗಳು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ವಿಚ್ಛೇದನ ಪಡೆದು ಬೇರೆಯಾಗೋಣ ಎಂದಳು. ಇದನ್ನು ಕೇಳಿದ ಅಕ್ಷಯ್ ಶಾಕ್ ಆದ. ಅವನು ಪೂನಂಗೆ ಮನವೊಲಿಸಲು ತುಂಬ ಪ್ರಯತ್ನಿಸಿದನು. ಆದರೆ ಅವಳು ಅಕ್ಷಯ್ ಹೇಳಿದ ಯಾವ ಮಾತನ್ನು ಕೇಳಲು ತಯಾರಿರಲಿಲ್ಲ ಮತ್ತು ಅವಳ ನಿರ್ಧಾರದಲ್ಲಿ ದೃಢವಾಗಿದ್ದಳು. ಅಕ್ಷಯ್, ಸರಿ, ಇದು ಸರಿ ಎಂದು ನಿನಗೆ ಅನಿಸಿದರೆ ಹಾಗೆಯೇ ಮಾಡೋಣ ಎಂದು ಹೇಳಿದನು. ಆದರೆ ನನ್ನ ಒಂದು ಮಾತನ್ನು ಕೇಳುತ್ತೀಯಾ ನೀನು? ಕೇಳಿದನು. ಪೂನಂ ಏನೆಂದು ಕೇಳುತ್ತಾಳೆ. ಅಕ್ಷಯ್ ಹೇಳುತ್ತಾನೆ, ನೀನು ಒಂದು ಸಹಾಯ ಮಾಡುತ್ತೀಯಾ? ಅಪ್ಪ ಅಮ್ಮ ಇರುವಷ್ಟು ದಿನ ಇಲ್ಲಿಯೇ ಇರುತ್ತೀಯಾ? ಅವರು ಒಮ್ಮೆ ಹಳ್ಳಿಗೆ ಹೊರಟು ಹೋದರೆ ಎಲ್ಲವೂ ನಿನ್ನ ಪ್ರಕಾರ ನಡೆಯುತ್ತದೆ ಎಂದನು. ಅವಳು ಇದಕ್ಕೆ ಒಪ್ಪಿ ಇಬ್ಬರೂ ಮಲಗಿದರು. ಬೆಳಗಾಗುತ್ತಿದ್ದಂತೆ ಅವರ ದಿನನಿತ್ಯದ ಸೋಗು ನಡೆಯುತ್ತಿತ್ತು. ತಂದೆ ತಾಯಿಯರ ಮುಂದೆ ಪತಿ ಪತ್ನಿಯರಂತೆ ಬದುಕುವುದು ಹೇಗೆಂದು ಅವರಿಗೆ ಅರ್ಥವಾಗಲಿಲ್ಲ. ಆದ್ದರಿಂದ ಅವರು ಅವರ ಮುಂದೆ ನಟಿಸಲು ಪ್ರಾರಂಭಿಸಿದರು. ಈ ರೀತಿ ಮಾಡಿ ದಿನ ಕಳೆದು ಹೋಗುತ್ತಿತ್ತು. ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು. ನಂತರ ಅವರ ದೈನಂದಿನ ಟೈಮ್ ಟೇಬಲ್ ಪ್ರಕಾರ ತಮ್ಮ ತಮ್ಮ ಕೆಲಸ ಮುಗಿಸಿ ಕೆಲಸಕ್ಕೆ ಹೋಗುತ್ತಿದ್ದರು. ನಂತರ ಅಕ್ಷಯ್ ಪ್ರತಿದಿನ ಪೂನಂ ಜೊತೆ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಪೂನಂ ಅಕ್ಷಯ್ನನ್ನು ಕಡೆಗಣಿಸುತ್ತಿದ್ದಳು. ಏಕೆಂದರೆ ತಾನು ಬೇಗ ಮದುವೆಯಾಗಬಾರದಾಗಿತ್ತು ಎಂಬ ಒಂದೇ ಒಂದು ಆಸೆ ಇತ್ತು. ಆಕೆ ತನ್ನ ಕುಟುಂಬದ ಸದಸ್ಯರನ್ನು ನೋಯಿಸಲು ಬಯಸಲಿಲ್ಲ. ಆದ್ದರಿಂದ ಅವಳು ಮದುವೆಯಾಗಲು ಒಪ್ಪಿಕೊಂಡಳು. ಆದರೆ ಮದುವೆ ನಂತರವೂ ತನ್ನ ಜೀವನವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡದ ಕಾರಣ ಮತ್ತೆ ಒಂಟಿಯಾಗಿ ಬದುಕಲು ಯೋಚಿಸಿದಳು. ಹೇಗೋ ಅವಳ ದಿನಗಳನ್ನು ತಳ್ಳುತ್ತಿದ್ದಳು. ಅಕ್ಷಯ್ ಯಾವಾಗಲೂ ಅವಳಿಗೆ ತನ್ನ ಹೆಂಡತಿಯ ಸ್ಥಾನಮಾನವನ್ನು ನೀಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಪೂನಂ ಅಕ್ಷಯ್ಗೆ ತನ್ನ ಗಂಡನ ಸ್ಥಾನಮಾನವನ್ನು ನೀಡಲೇ ಇಲ್ಲ. ಒಂದು ದಿನ ನೆಲದ ಮೇಲೆ ನೀರು ಚೆಲ್ಲಿತ್ತು ಮತ್ತು ಪೂನಂ ತನ್ನ ಕಾಲು ಅದರ ಮೇಲೆ ಇಟ್ಟಾಗ ಹಠತ್ತನೆ ಜಾರಿ ಬಿದ್ದಳು. ಆಕೆಯ ಕಾಲು ಮುರಿತವಾಯಿತು. ಅಕ್ಷಯ್ ತಕ್ಷಣ ಅವಳನ್ನು ವೈದ್ಯರ ಬಳಿ ಕರೆದೊಯ್ದ. ಅವಳಿಗೆ ಚಿಕಿತ್ಸೆ ನೀಡಲಾಯಿತು. ಕಾಲಿನ ಮೇಲೆ ಸ್ವಲ್ಪ ಒತ್ತಡವನ್ನು ಹಾಕಬೇಡಿ ಎಂದು ವೈದ್ಯರು ಹೇಳುತ್ತಾರೆ. ಅವಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲು ಹೇಳುತ್ತಾರೆ. ನಂತರ ಅಕ್ಷಯ್ ಅವಳ ಮೇಲೆ ತುಂಬ ಕಾಳಜಿ ವಹಿಸಲು ಪ್ರಾರಂಭಿಸಿದನು. ಅವನು ಪ್ರತಿದಿನ ಅವಳ ಪಾದಗಳಿಗೆ ಮಸಾಜ್ ಮಾಡುತ್ತಿದ್ದನು. ಕಾಲು ಮುರಿದಿದ್ದರಿಂದ ಸರಿಯಾಗಿ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯ ಕೆಲಸ ಮತ್ತು ಅಡುಗೆ ಜವಾಬ್ದಾರಿ ಅಕ್ಷಯ್ ಮೇಲೆ ಬಿದ್ದಿತ್ತು. ಆದರೆ ಅದಾಗಲೇ ಅಕ್ಷಯ್ಗೆ ಇದೆಲ್ಲ ಅಭ್ಯಾಸವಾಗಿತ್ತು. ಇದರಿಂದಾಗಿ ಅವನಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಅಕ್ಷಯ್ ಪ್ರತಿದಿನ ಸ್ವತಃ ಅಡುಗೆ ಮಾಡುತ್ತಿದ್ದನು. ಅವನ ತಂದೆ ತಾಯಿ ಕೂಡ ಮನೆಯ ಕೆಲವು ಕೆಲಸಗಳಲ್ಲಿ ಅವನಿಗೆ ಸಹಾಯ ಮಾಡಿದರು. ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ ಪೂನಂಗೆ ತಿಂಡಿ ಊಟ ತಯಾರಿಸಿ ತನ್ನ ಕೈಯಿಂದಲೇ ಅವಳಿಗೆ ತಿಂಡಿ ತಿನ್ನಿಸಿ ನಂತರ ಕೆಲಸಕ್ಕೆ ಹೋಗುತ್ತಿದ್ದ. ಸಮಯಕ್ಕೆ ಸರಿಯಾಗಿ ಕರೆ ಮಾಡಿ ಔಷಧಿ ತೆಗೆದುಕೊಳ್ಳುವಂತೆ ನೆನಪಿಸುತ್ತಿದ್ದನು. ಕೆಲಸ ಮುಗಿಸಿ ಬಂದ ನಂತರ ಅವನು ಮಾಡುವ ಮೊದಲ ಕೆಲಸವೆಂದರೆ ಅವಳ ಪಾದಗಳಿಗೆ ಮಸಾಜ್ ಮಾಡುತ್ತಿದ್ದ. ಇದರಿಂದ ಅವಳು ನಡೆದಾಡಲು ಸಹಾಯವಾಗಬಹುದು ಎಂದು. ಯಾವುದೇ ಕೆಲಸವಾಗಲಿ ಅದನ್ನು ಮನಪೂರ್ವಕವಾಗಿ ಮಾಡುತ್ತಿದ್ದನು. ಆದರೂ ಅವಳು ಅಕ್ಷಯ್ನನ್ನು ಪ್ರೀತಿಯಿಂದ ಕರೆಯುತ್ತಿರಲಿಲ್ಲ. ಅಕ್ಷಯ್ನನ್ನು ಒಪ್ಪಿಕೊಳ್ಳಲು ಅವಳ ಮನಸ್ಸು ಸ್ವಲ್ಪ ಕೂಡ ಸಿದ್ಧವಿರಲಿಲ್ಲ. ಒಂದು ದಿನ ಪೂನಂನ ಸ್ನೇಹಿತೆ ಅವಳನ್ನು ನೋಡಲು ಬಂದಳು. ಅವರ ಮಾತುಕತೆ ನಡೆಯುತ್ತಿರುವಾಗಲೇ ಅಕ್ಷಯ್ ಇಬ್ಬರಿಗೂ ತಿಂಡಿ ಸಿದ್ಧಪಡಿಸಿದ. ನಂತರ ಅವನು ಪೂನಂಗೆ ಹೇಳಿದನು, ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರುತ್ತೇನೆ, ಕೆಲವು ಸಾಮಾನುಗಳನ್ನು ತರಬೇಕಿದೆ,
ನಿಮ್ಮಿಬ್ಬರಿಗೂ ಏನಾದರೂ ಬೇಕಾದರೆ ನನಗೆ ತಿಳಿಸಿ ಎನ್ನುತ್ತಾನೆ. ಅವನ ಮಾತಿಗೆ ಪೂನಂ, ಬೇಡ, ನನಗೀಗ ಏನೂ ಬೇಡ, ನೀನು ಹೋಗಿ ಬಾ ಎನ್ನುತ್ತಾಳೆ. ಅಕ್ಷಯ್ ಹೀಗೆ ತಿಂಡಿ ತರುತ್ತಿದ್ದುದನ್ನು ನೋಡಿದ ಪೂನಂಳ ಸ್ನೇಹಿತೆ ಶಾಕ್ ಆದಳು. ಪೂನಂ, ನಿನ್ನ ಗಂಡ ಮನೆಯ ಕೆಲಸವನ್ನೆಲ್ಲ ಅವನೇ ಮಾಡುತ್ತಾನಾ ಎಂದು ಕೇಳಿದಳು. ಹೌದು, ಅವನೇ ನೋಡಿಕೊಳ್ಳುತ್ತಾನೆ, ನನ್ನ ಕಾಲು ಮುರಿತಕ್ಕೆ ಒಳಗಾಗಿದ್ದರಿಂದ ಎಂದು ಹೇಳುತ್ತಾಳೆ. ಅವಳ ಗೆಳತಿ ಪೂನಂಗೆ ಹೇಳುತ್ತಾಳೆ, ಇಂತಹ ಗಂಡನನ್ನು ಪಡೆದ ನೀನು ತುಂಬಾ ಅದೃಷ್ಟಶಾಲಿ ಎನ್ನುತ್ತಾಳೆ. ಪೂನಂ ಮುಖದಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಆಗ ಪೂನಂ ಹೇಳಿದಳು, ಇದರಲ್ಲಿ ಅದೃಷ್ಟ ಇರಲು ಏನಿದೆ? ಅವಳ ಸ್ನೇಹಿತೆ ಹೇಳಿದಳು, ಹೇ, ನನ್ನ ಪತಿ ನನ್ನನ್ನು ಹೇಗಿದ್ದೀಯಾ ಎಂದು ಕೂಡ ಕೇಳುವುದಿಲ್ಲ. ನೀನು ಊಟ ಮಾಡಿದ್ದೀಯಾ ಅಥವಾ ಇಲ್ಲವಾ? ಮತ್ತು ಇಲ್ಲಿಯವರೆಗೆ ನನಗೆ ಚಹಾ ಕುಡಿಯಲು ಸಹ ಮಾಡಿಕೊಟ್ಟಿಲ್ಲ. ನನಗೂ ಅನಿಸಿತು, ನನ್ನ ಪತಿ ನನ್ನನ್ನು ನೋಡಿಕೊಳ್ಳಬೇಕು, ಹೆಚ್ಚೇನಿಲ್ಲ, ಆದರೆ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು. ನನಗೆ ನಾನು ಬಹಳಷ್ಟು ಬಯಸುತ್ತೇನೆ, ಆದರೆ ಬದಲಿಗೆ ನಾನು ಯಾವಾಗಲೂ ನಿರಾಶೆಯನ್ನು ಪಡೆಯುತ್ತೇನೆ. ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡುತ್ತದೆ. ಇದನ್ನೆಲ್ಲ ಕೇಳಿದ ಪೂನಂ ಯೋಚನೆಯಲ್ಲಿ ಮುಳುಗಿದಳು. ಅವಳ ಮನದಲ್ಲಿ ಅಕ್ಷಯನ ಮೇಲೆ ಪ್ರೀತಿ ಮೂಡತೊಡಗಿತು. ಅಕ್ಷಯನ ಪ್ರೀತಿ ಅವಳ ಕಣ್ಣ ಮುಂದೆ ಕಾಣಿಸತೊಡಗಿತು. ಅವನು ಅವಳಿಗೆ ಜೀವನವನ್ನು ನೀಡುತ್ತಿದ್ದಾನೆ ಎಂದು ಅವಳು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು. ಕ್ರಮೇಣ ಪೂನಂ ಕೂಡ ಅಕ್ಷಯನನ್ನು ಪ್ರೀತಿಸತೊಡಗಿದಳು. ಅವಳು ಅವನನ್ನು ನಂಬಲು ಪ್ರಾರಂಭಿಸಿದಳು. ತಂದೆ ತಾಯಿ ಊರಿಗೆ ಹೋದರೆ ನಮಗೆ ವಿಚ್ಛೇದನ ಸಿಗುತ್ತದೋ ಎಂಬ ಒಂದೇ ಒಂದು ಭಯ ಅಕ್ಷಯ ಮನದಲ್ಲಿತ್ತು. ಪೂನಂ ನನ್ನನ್ನು ಬಿಟ್ಟು ಹೋಗುತ್ತಾಳೆ ಮತ್ತು ಸಮಾಜದಲ್ಲಿ ನನ್ನ ಗೌರವ ಕಡಿಮೆಯಾಗುತ್ತದೆ. ಆಗ ತಂದೆ ತಾಯಿ ಅಕ್ಷಯ್ಗೆ, ಈಗ ನಾವು ಹಳ್ಳಿಗೆ ಹೋಗುತ್ತೇವೆ, ಸ್ವಲ್ಪ ದಿನ ಇದ್ದು ಕೃಷಿ ಕೆಲಸಗಳನ್ನು ಮಾಡಿ ಆಮೇಲೆ ಬರುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಅಕ್ಷಯ್ ಅವರನ್ನು ಕಳುಹಿಸಲು ಇಷ್ಟಪಡಲಿಲ್ಲ ಮತ್ತು ವಿಚ್ಛೇದನದ ಬಗ್ಗೆ ಅವರಿಗೆ ಹೇಳಲು ಸಹ ಸಾಧ್ಯವಾಗಲಿಲ್ಲ. ಅಕ್ಷಯ್ ಯೋಚಿಸುತ್ತಾ, ಈಗ ಈ ವಿಚಾರಗಳ ಬಗ್ಗೆ ಪೂನಂಳ ಹತ್ತಿರ ಹೇಗೆ ಹೇಳುವುದು, ನಾನು ಅವಳೊಂದಿಗೆ ಮಾತನಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮಲಗಿಬಿಡುತ್ತಾನೆ. ಬೆಳಿಗ್ಗೆ ಎದ್ದಾಗ ಪೂನಂ ಕೆಲಸಕ್ಕೆ ಹೊರಡುವ ಆತುರದಲ್ಲಿದ್ದುದನ್ನು ನೋಡುತ್ತಾನೆ. ಆಗ ಹೊರಡುವಾಗ ಪೂನಂ, ಅಕ್ಷಯ್, ಟಿಫಿನ್ ರೆಡಿ ಮಾಡಿ ಇಟ್ಟಿದ್ದೇನೆ, ತೆಗೆದುಕೊಂಡು ಹೋಗು. ಹಾಗೆ ಬಟ್ಟೆ ಇಸ್ತ್ರಿ ಮಾಡಿದ್ದೇನೆ, ತಿಂಡಿ ಕೂಡ ಮಾಡಿದ್ದೇನೆ, ತಿಂದು ಹೋಗು. ಹೌದು, ಹಾಗೆ ಇವತ್ತು ಬೇಗ ಮನೆಗೆ ಬಾ ಎಂದು ಹೇಳಿ ಹೊರಟು ಹೋದಳು. ಇವತ್ತಿನವರೆಗೂ ಒಂದು ಲೋಟ ನೀರು ಕೂಡ ಕೊಡದವಳು ಇವತ್ತು ಇದ್ದಕ್ಕಿದ್ದ ಹಾಗೆ ಇಷ್ಟು ಮಾಡಿದ್ದು ಹೇಗೆ ಎಂದು ಅಕ್ಷಯ್ ಮನದಲ್ಲಿ ಯೋಚಿಸತೊಡಗಿದ. ಅಕ್ಷಯ್ನ ಮನಸ್ಸು ತುಂಬಾ ವಿಚಲಿತವಾಗಿತ್ತು. ಅವನು ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಹೊರಟ. ಇವತ್ತು ನಾವು ವಿಚ್ಛೇದನದ ಬಗ್ಗೆ ಮಾತನಾಡಬೇಕು ಎಂಬುದು ಮಾತ್ರ ಅವನ ಮನಸ್ಸಲ್ಲಿತ್ತು. ಸಂಜೆಯಾಗುತ್ತಲೇ ಪೂನಂ ಹೇಳಿದ್ದಂತೆ ಅಕ್ಷಯ್ ಬೇಗನೆ ಮನೆಗೆ ಬರುತ್ತಾನೆ. ಪೂನಂ ಅಡುಗೆ ಮಾಡುವ ಮೂಲಕ ಎಲ್ಲ ಕೆಲಸಗಳನ್ನು ಮುಗಿಸಿದ್ದಳು. ಅವನು ಮನೆಗೆ ಬಂದ ತಕ್ಷಣ ಟೀ ಕೊಡುತ್ತಾಳೆ. ಅಕ್ಷಯ್ಗೆ ಇದೆಲ್ಲ ಹೊಸತು. ಅಕ್ಷಯ್ ಟೀ ಹೀರುತ್ತಾ ಪೂನಂಳನ್ನು ಮೆಲ್ಲನೆ ಕೇಳುತ್ತಾನೆ, ಪೂನಂ, ನೀನು ಚೆನ್ನಾಗಿದ್ದೀಯಾ ಅಲ್ವಾ? ನೀನು ನಿರ್ಧಾರ ತೆಗೆದುಕೊಂಡಿರಬೇಕು. ಸರಿ, ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ? ಅದಕ್ಕೆ ನೀನು ಎಲ್ಲವನ್ನೂ ಮಾಡುತ್ತಿದ್ದೀಯಾ ಅಲ್ಲವಾ ಎನ್ನುತ್ತಾನೆ. ಈ ಬಾರಿ ಪೂನಂ ಹೇಳುತ್ತಾಳೆ, ನಾನು ನನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಮತ್ತು ನಾನು ಎಲ್ಲಿಯೂ ಹೋಗುತ್ತಿಲ್ಲ. ನನ್ನ ಜೀವನ ಪೂರ್ತಿ ನಿನ್ನ ಜೊತೆ ಇರಲು ನಾನು ಬಯಸುತ್ತೇನೆ ಎಂದು ಹೇಳಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಮತ್ತು ಈಗ ನಮ್ಮ ಸಂಬಂಧವನ್ನು ಯಾರೂ ಮುರಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ನಿನ್ನನ್ನು ಕಳೆದುಕೊಂಡಿದ್ದರೆ ಜೀವನದಲ್ಲಿ ದೊಡ್ಡ ತಪ್ಪು ಮಾಡುತ್ತಿದ್ದೆ. ಅರೇಂಜ್ಡ್ ಮ್ಯಾರೇಜ್ ಆದ ಮೇಲೂ ನಿನ್ನಷ್ಟು ಪ್ರೀತಿಸುವ ಗಂಡು ಸಿಕ್ಕಿದ್ದು ನನ್ನ ಸೌಭಾಗ್ಯ ಎನ್ನುತ್ತಾಳೆ.